ಅಲ್ಲ ನೀವು ನಿಮ್ಮ ನೋಡಿದಾಗ ನನಗೊಂದು ಅನ್ನಿಸ್ತು ನನಗೆ, ನೀವು ನಗನಗುತ್ತಾ ಮಾತಾಡ್ತಾ ಇದ್ದೀರಿ. ಒಂಥರ ಏನಂದರೆ ಎಲ್ಲವನ್ನು ಕಳ್ಕೊಂಡು ಕೂಡ ಈ ಕಳ್ಕೊಂಡಾದಮೇಲೆ ತುಂಬಿಕೊಳ್ಳುವಂಥ ಮನೋಭಾವನೆ ರೀತಿಯಲ್ಲಿದ್ದೀರಿ ನೀವು ಅಂತೇಳಿ. ಅಲ್ಲ ಈ ತುಂಬೋದು ಅಂತಂದರೆ ಅದು ಬೇರೆ ರೀತಿ, ಈ ಧನ ಸಂಪತ್ತು ಆ ಥರ ತುಂಬಿಕೊಳ್ಳೋದಲ್ಲ. ಒಂದೇನೋ ಒಂದು ಆತ್ಮತೃಪ್ತಿ, ಹೌದು, ಒಂದು ಸಂತೃಪ್ತಿ, ಒಂದು ಸಂತೋಷ, ಒಂದು ಸಾರ್ಥಕತೆ, ಅದನ್ನು ತುಂಬಿಕೊಳ್ಳೋ ರೀತಿಯಲ್ಲಿ ಕಾಣ್ತಾ ಇದ್ರಿ. ನನಗೆ ಕೃಷ್ಣ ಮತ್ತು ಕೃಷ್ಣನ ಮುಖ ನನಗೆ ನೆನಪಾಗ್ತಾ ಇದೆ. ಅವನಿಗೆ ಈ ಕಷ್ಟಗಳು ಬಂದಂಥ ಸಂದರ್ಭದಲ್ಲೆಲ್ಲ ಅವನು ನಗ್ತಾ ಇದ್ದಂತ. ಅವನಿಗೆ ಅವನ ಅಳಿಯ ಬಾಯಿಗೆ ಬಂದಂಗೆ ಬೈತಾ ಇದ್ದ, ಆ ಬೈತಿರ್ಬೇಕಾದ್ರೂ ನಗ್ತಾ ಇದ್ದಂತೆ. ಅವನು ಪಂಚಾಯತಿಗೆ ಹೋದಂಥ ಸಂದರ್ಭದಲ್ಲಿ ದುರ್ಯೋಧನ ಅವನನ್ನು ಒಳಗಡೆ ಹಾಕಿ ಇವನ್ನ ಅಂತ ಅಂದಾಗಲೂ ಕೂಡ ನಗ್ತಾ ಇದ್ದಂತೆ. ಅಷ್ಟೇ ಅಲ್ಲ, ತನ್ನ ಮಗ ತಪ್ಪು ಮಾಡಿ ಬಂದು ಎದುರುಗಡೆ ನಿಂತಂಥ ಸಂದರ್ಭದಲ್ಲೂ ಕೂಡ ಅಯ್ಯೋ ಎಂಥಾದೇನು ತಪ್ಪು ಮಾಡಿಬಿಟ್ರಿ ನೀನು ಅಂತ ಅವನು ಬರ್ಬೇಕಾರೆ ಅಂದ್ಕೋತಾನೆ ಸಾಂಬ. ಅಯ್ಯೋ ನಮ್ಮ ಅಪ್ಪನ ಎದುರುಗಡೆ ನಿಲ್ಲೋದು ಹೆಂಗೆ, ನಾನು ಅವ್ನು ಫೇಸ್ ಮಾಡೋದು ಹೆಂಗೆ ಅಂತ ಅವ್ರ ಅಪ್ಪನ ನೋಡಿ ಶಾಕ್ ಆಗಿಬಿಡ್ತಾನೆ. ಯಾಕಂದರೆ ಅವ್ರ ಅಪ್ಪ ನಗ್ತಿರ್ತಾನೆ ಆ ಸಂದರ್ಭದಲ್ಲಿ, ಮುಗುಳ್ನಗು ಇರುತ್ತೆ ಅವನಿಗೆ. ಈ ರೀತಿ ಈ ಕಳೆದುಕೊಂಡಾದ ಮೇಲೆ ಬರುವಂಥ ನಗುನ ಇದು ಏನಿದೆ, ಇದರ ಅರ್ಥ ಏನು ನನಗೆ ಅರ್ಥ ಆಗಿಲ್ಲ ನನಗಿದು. ನೋಡಿ, ಎಲ್ಲದಕ್ಕಿಂತ ಶ್ರೇಷ್ಠ ಜ್ಞಾನ. ಅದು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಜ್ಞಾನಾರ್ಜನೆ, ತಾತನ ಕಥೆಗಳು, ಪುಸ್ತಕ ಅಧ್ಯಯನದಿಂದ ಬಂತು. ಆ ಜ್ಞಾನಕ್ಕಿಂತ ಶ್ರೇಷ್ಠ ಏನೋ ಒಂದಿದೆ ಅಂತ ಗೊತ್ತಾಯಿತು, ಅದೇ ಧ್ಯಾನ. ಧ್ಯಾನದಲ್ಲೇ ಎಂಡ್ ಆಗೋಯ್ತು, ಧ್ಯಾನದಿಂದ ನಮಗೆ ಸುಖ ಸಿಕ್ಬಿಡ್ತು ಅಂತ ಅಂದ್ಕೊಂಡಾಗ ಧ್ಯಾನವನ್ನು ಮೀರುವುದೊಂದು ಶಕ್ತಿ ಇದೆ, ಅದೇ ಫೈನಲ್ ಅಂತ ಗೊತ್ತಾಯಿತು. ಅದೇ ತ್ಯಾಗ. ಅದನ್ನೇ ಸಕ್ಕುಬಾಯಿ ಅವರು ಧ್ಯಾನನೂ ಮಾಡಿಲ್ಲ, ಜ್ಞಾನನೂ ಮಾಡಿಲ್ಲ, ಆದರೆ ತ್ಯಾಗದಿಂದ ಮುಕ್ತಿ ಪಡೆದರು. ಆ ತ್ಯಾಗನೇ ನಿಷ್ಕಾಮ ಕರ್ಮ. ಜಗತ್ತಿಗೆ ಮರ ಗಿಡ ಕಾಪಾಡೋದು, ಪ್ರಾಣಿ ಪಕ್ಷಿ ಕಾಪಾಡೋದು, ಏನನ್ನು ಬಯಸಬಾರ್ದು. ಅದರಿಂದ ಇದನ್ನು ಮಾಡೋದ್ರಿಂದ ಅತ್ಯಧಿಕ ಲಾಭ ಅಂದರೆ ಆನಂದ, ಮುಕ್ತಿ. ಎಲ್ಲೋದ್ರೂ ಊಟ ಸಿಗುತ್ತೆ, ಸಂತೋಷ, ನೆಮ್ಮದಿ ಸಿಗುತ್ತೆ, ಪ್ರೀತಿ, ಆಲಿಂಗನ ಸಿಗುತ್ತೆ. ಆ ತ್ಯಾಗದ ರುಚಿ ಗೊತ್ತಾದ ತಕ್ಷಣ ನಾವೆಲ್ಲವನ್ನು ತ್ಯಾಗ ಜ್ಞಾನವನ್ನು ಕಲಿಸುತ್ತೆ, ಧ್ಯಾನವನ್ನು ಕಲಿಸುತ್ತೆ. ಆ ತ್ಯಾಗನೇ ದೇಶಭಕ್ತಿ, ದೈವಭಕ್ತಿ. ಅಲ್ಲ, ಕೊನೆಯದಾಗಿ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ಏನು ಎಲ್ಲದನ್ನೂ ಮಾಡಲಿಕ್ಕೆ ಕೇಂದ್ರ ಸರ್ಕಾರವೇ ಬರಬೇಕಾ? ಜನರಲ್ಲಿ ಜಾಗೃತಿ ಅನ್ನುವಂಥದ್ದಿಲ್ವಾ? ಎಲ್ಲರನ್ನೂ ಕೂಡ ಎಬ್ಸಕ್ಕೆ ಅಹೋರಾತ್ರನೇ ಎದ್ದು ನಿಲ್ಲಬೇಕಾ? ತನ್ನ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕಳ್ಕೊಂಡು ಬಂದು ಬೀದಿಗೆ ನಿಲ್ಲಬೇಕಾ? ಜನಗಳಿಗೆ ನಮ್ಮತನ ಅನ್ನುವಂಥದ್ದಿಲ್ವಾ? ಎಲ್ಲೋ ಒಂದು ಕಡೆಗೆ ಏನು ಅಂದರೆ ನಮ್ಮ ಮನಸ್ಸು, ನನ್ನೊಳಗಡೆ ಇರುವಂಥ ನಾನು, ನನ್ನ ತಪ್ಪೆ ಯಾವುದು, ಒಪ್ಪೆ ಯಾವುದು ಅನ್ನುವಂಥ ಮನೋಭಾವನೆ ಜನಗಳಲ್ಲಿಲ್ವಾ? ಇರುವೆ ತೂತು ಮಾತ್ರ ಹೊರಗೆ ಕಾಣುತ್ತೆ, ಇರುವೆ ಏನೂ ಗೊತ್ತಾಗೋದಿಲ್ಲ. ಒಂದೆರಡು ಇರುವೆ ಗೊತ್ತಾಗುತ್ತೆ, ಒಳಗಡೆ ಹೋದರೆ ಸಾವಿರಾರು ಲಕ್ಷಾಂತರ ಇರುವೆಗಳು. ದೊಡ್ಡ ಗೃಹ, ನಮ್ಮ ಮನೆ ಎಷ್ಟು ಇರುತ್ತೋ ಅಷ್ಟು ದೊಡ್ಡ ಇರುವೆ ತೂತಿರುತ್ತೆ. ಹಾಗೆ ಇದು ಗೊತ್ತಾಗಿಲ್ಲ ಅಷ್ಟೇ ನಿಮಗೆ. ಅಹೋರಾತ್ರನ ಹೋರಾಟಗಳಿಂದ ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಪ್ರಾಣಿ ರಕ್ಷಾ, ಉರುಗ ರಕ್ಷಾ ಇವೆಲ್ಲ ಅರಣ್ಯಾಧಿಕಾರಿಗಳು ಇಲ್ಲದೇ ಇದ್ದರೂ ನಾವೇ ಮಾಡಬೇಕು, ನಮ್ಮ ಜವಾಬ್ದಾರಿ ಅಂತ ಮಾಡ್ತಾ ಇರೋರು ಕರ್ನಾಟಕದಾದ್ಯಂತ ಅಲ್ಲ, ಅಖಂಡ ಭಾರತ ವೃಕ್ಷ ರಕ್ಷದಲ್ಲಿ ಅಖಂಡ ಭಾರತ ಎಲ್ಲ ಹರಡ್ಕೊಂಡಿದ್ದಾರೆ ಇವಾಗ. ಅದಕ್ಕೆ ಗ್ರೂಪ್ಸ್ ಇದೆ, ವಾಟ್ಸಪ್ ಗ್ರೂಪ್ಸ್ ಇದೆ. ಅವರು ಏನೋ ಒಂದು ತೃಪ್ತಿ. ಆಫೀಸ್ಗೆ ಹೋಗೋರು ಕಟಿಂಗ್ ಪ್ಲೇಯರ್ ಜೋಬಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಮರಗಳಿಗೆ ಮೆತ್ತಿರೋ ಪಾಂಪ್ಲೆಟ್ಸ್ ತೆಗೆಯೋದಕ್ಕೆ, ಮೊಳೆ ತೆಗೆಯೋದಕ್ಕೆ. ಏನು ಸಿಕ್ಕಿದ್ರೆ ತನ್ನ ಕೈಲಾದಷ್ಟು. ನಮ್ಮದು 900 ಎಕರೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ 900 ಎಕರೆ ಸುತ್ತಳತೆ ಎಲ್ಲ ನಮ್ಮದೇ ಅಂತ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣೋದು 900 ಎಕರೆ. ಆ 900 ಎಕರೆಯಲ್ಲಿ ಯಾವ ಮರ ಇದ್ರೂ ಅದು ನನ್ನದೇ ಮರ, ಯಾವ ಪ್ರಾಣಿ ಇದ್ರೂ ನನ್ನದೇ ಪ್ರಾಣಿ. ಅವುಗಳ ರಕ್ಷಣೆ ನನ್ನ ಹೊಣೆ. ಅದರಿಂದ ಆಚೆ ಹೋಗ್ಬೇಕು ಅಂದರೆ ಆಟೋ ರಿಕ್ಷಾ ಬೇಕು, ಆಟೋ ರಿಕ್ಷಾಗೆ ದುಡ್ಡು ಕೊಡಬೇಕು. ನಮ್ಮದು ಹಣವಿಲ್ಲದ ಸಂಘಟನೆ. ಹಣ ಕಟ್ ಮಾಡಿದೆ, ನಾವು ಹೋಗೋ ದಾರಿ ಎಲ್ಲ ನಮ್ಮದೇ. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ 900 ಎಕರೆ ನಂದು. ಇದು ನೋಡಿ ನಮ್ಮಲ್ಲಿ ಆಸೆ ಕೊಂದುಬಿಡುತ್ತೆ. ನಾನು ಆಸ್ತಿ ಮಾಡಬೇಕು ಅನ್ನೋ ಆಸೆ ಕೊಂದುಬಿಡುತ್ತೆ. ಈ 900 ಎಕರೆ ನಂದು. ನಿಮ್ಮ ಮನೆ ಮುಂದೆ ಬಂದರೆ ನಿಮ್ಮ ಮನೆ ನಂದು. ನಿಮ್ಮ ಮನೆಗೆ ಬಂದು ನೀರು ಕೇಳಿದ್ರೆ, ಮಜ್ಜಿಗೆ ಕೇಳಿದ್ರೆ ಇಲ್ಲ ಅನ್ನಲ್ಲ ನೀವು. ಓಕೆ, ಓಡಿಸ್ಬೋದು ನೀವು, ಓಡಿಸಿದ್ರು ನನಗೆ ಕೊಡ್ತಾ ಇಲ್ಲ ನಮ್ಮ ಮನೆಯವರು ಅಂತ ತಿಳ್ಕೊತೀನಿ. ಎಂಥ ಚೆನ್ನಾಗಿರುತ್ತೆ ನೋಡಿ. ಆಕಾಶ ನಂದು, ಗಾಳಿ ನಂದು, ಸಮುದ್ರ ನಂದು, ಸರೋವರ ನಂದು. ಎಷ್ಟು ಕಾನ್ಸೆಪ್ಟ್, ಎಷ್ಟು ಚೆನ್ನಾಗಿದೆ ನೋಡಿ. ನಂದೇ ಆಗಿದ್ರು ಸತ್ತ ಮೇಲೆ ನಂದಲ್ಲ ಅದು. ಇದು ನಂದೇ ಆಗಿದೆ, ನಾನು ಸತ್ರು ನಂದೇ. ಎಂಥ ಮಾತು. ನಿಮ್ಮ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಆ್ಯಂಡ್ ನಿಮಗೆ ಹರಸುವಷ್ಟು ದೊಡ್ಡವರು ನಾವಲ್ಲ, ಆದರೆ ಭಗವಂತ ನಿಮಗೆ ನೆಮ್ಮದಿ ಕೊಡಲಿ, ಭಗವಂತ ನಿಮಗೆ ಇನ್ನಷ್ಟು ಹೋರಾಟ ಮಾಡುವಂಥ ಶಕ್ತಿ ಕೊಡಲಿ. ಕೊನೆಯದಾಗಿ ಒಂದು ಮಾತು ಹೇಳಬೇಕು. ಇವ್ರು ಎಡಿಟ್ ಮಾಡ್ತಾರೇನೋ ಗೊತ್ತಿಲ್ಲ. ಅಹೋರಾತ್ರ ಕಂಡ ರಂಗನಾಥರ ಬಗ್ಗೆ ಹೇಳಬೇಕು. ಯಾಕೆ ರಂಗನಾಥ್ ಅಹೋರಾತ್ರಿಗೆ ಇಷ್ಟ ಅಂದರೆ, ಆತನನ್ನು ನಾನು ಇವಾಗ ಕೆದಕೋಕ್ಕೆ ಶುರು ಮಾಡಿದ್ರೆ
ಫುಲ್ ಉಲ್ಟಾ ಆಗಿಬಿಡುತ್ತೆ ಕಾನ್ಸೆಪ್ಟು. ನೀವು ಆತನ ಮೋಹದಲ್ಲಿ ಬಿದ್ದು ಬಿಡ್ತೀರಿ. ಅಂತಹ ಜ್ಞಾನಿ. ಒಂದು ಪಿಕ್ಚರ್ ಹೆಸರು ಹೇಳಿದ್ರೆ ಸಾಕು, ಕವಿರತ್ನ ಕಾಳಿದಾಸ ಆಗಲಿ, ಭಕ್ತ ಕುಂಬಾರ ಆಗಲಿ, ಆ ಪಿಕ್ಚರ್ ನೀವೆಲ್ಲ ಇವತ್ತು ಕರ್ನಾಟಕದಲ್ಲಿ ಇವತ್ತು ರಾತ್ರಿಗೆ ಹೈಯೆಸ್ಟ್ ವ್ಯೂಸ್ ಆಗಿರುತ್ತೆ. ಆ ರೀತಿ ಮಾತಾಡೋಂಥ ಪ್ರತಿಭೆ ಅದು. ಆತನ ಮುಂದೆ ಕೂತ್ಕೊಳ್ಳೋದೇ ಒಂದು ಅದೃಷ್ಟ. ನಮ್ಮ ಭಾಗ್ಯ ಇದು. ಥ್ಯಾಂಕ್ ಯು ವೆರಿ ಮಚ್. ಇದು ಈ ಸರಣಿ ಇಲ್ಲಿಗೆ ನಿಲ್ಲಲ್ಲ, ಈ ಸರಣಿ ಮತ್ತೆ ಮುಂದುವರಿಯುತ್ತೆ. ಧನ್ಯವಾದ. ಥ್ಯಾಂಕ್ ಯು. ಇವ್ರ ಬಗ್ಗೆ ಹೇಳಿದ್ದು ದಯವಿಟ್ಟು ಎಡಿಟ್ ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು. ಓಕೆ, ಇದು ನೋಡಿ, ಸಂಸಾರದಲ್ಲಿ ಒಬ್ಬರು ಅವಧೂತರಿದ್ದಾರೆ ಅಂತಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಹೋರಾತ್ರ ಅಂತೀನಿ ನಾನು. ನಾವು ಅಲ್ಲಿ ಇಲ್ಲಿ ಹೋರಾಟ ಮಾಡುವಂಥವ್ರನ್ನ ನಾವು ನೋಡ್ತೀವಿ, ವಿಪರೀತ ಹೋರಾಟ, ಅಹೋರಾತ್ರಿ ಧರಣಿ, ಅಹೋರಾತ್ರಿ ಹೋರಾಟ. ಇವ್ರದ್ದು ಅಹೋರಾತ್ರ ಅವ್ರದ್ದು ಯಾವಾಗಲೂ ಕೂಡ ಹೋರಾಟವೇ, ಅಹೋರಾತ್ರಿ ಅವ್ರದ್ದು ಹೋರಾಟವೇ ಅವ್ರದ್ದು. ಒಂದು ಸರಿ ಹೋರಾಟಕ್ಕೆ ಇಳಿದ್ರೆ ಯಾವುದೇ ಕಾರಣಕ್ಕೂ ಅಂಜುವಂಥ ವ್ಯಕ್ತಿತ್ವ ಅಲ್ಲವೇ ಅಲ್ಲ. ನಾವು ಯಾಕೆ ಅವ್ರನ್ನ ಇಷ್ಟಪಡ್ತೀವಿ ಅಂತಂದರೆ ಇಂಥವ್ರು ಇರೋದ್ರಿಂದಲೇ ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿದ್ದುವಂಥವ್ರು ಅಲ್ಲಲ್ಲಲ್ಲಲ್ಲೇ ಹುಟ್ಕೊಂಡ್ಬಿಡ್ತಾರೆ. ಹೀಗೆ ಇವರು ತಯಾರು ಮಾಡಿರುವಂಥವ್ರ ಸಂಖ್ಯೆ ಕೂಡ ಭಾಳ ಇದೆ. ಸದ್ದಿಲ್ಲದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಹೇಳ್ದಂಗೆ ಇರುವೆಗಳ ರೀತಿಯಲ್ಲಿ ತಮ್ಮ ಕಾಯಕದಲ್ಲಿ ತಾವು ನಿರತರಾಗಿದ್ದಾರೆ. ನಿಜಕ್ಕೂ ಇಂಥವರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.